ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟ. ಬಿಜೆಪಿಯ ನಿಷ್ಠಾವಂತ ಶಾಸಕರು ಪ್ರತ್ಯೇಕ ಸಭೆ ನಡೆಸಿದ್ದು ಯಾಕೆ? ಸಿಎಂ ಬಿಎಸ್ವೈ ನಡೆಸಲಿರುವ ಡಿನ್ನರ್ ಮೀಟಿಂಗ್ನ ಟ್ರಿಕ್ಸ್ ಏನು? ಖಾತೆ ಬದಲಾವಣೆ ಬಳಿಕ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟ. ಪಕ್ಷ ನಿಷ್ಠರು ಪ್ರತ್ಯೇಕ ಸಭೆ ಮಾಡಿದ್ದು ಯಾಕೆ? ಸಿಎಂ ಬಿಎಸ್ವೈ ಡಿನ್ನರ್ ಮೀಟಿಂಗ್ ಕರೆದಿರೋ ಉದ್ದೇಶವಾದ್ರೂ ಏನು? 14 ಶಾಸಕರು ಮಾಡಿದ ಚರ್ಚೆಗಳಾದ್ರೂ ಏನು? ಇದೆಲ್ಲವನ್ನು ನೋಡೋಣ ಡೈನಿಂಗ್ ಪಾಲಿಟಿಕ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಸಮಾಧಾನದ ಬೆಂಕಿ ಧಗಧಗ ಅಂತ ಹೊತ್ತಿಕೊಂಡಿದೆ. ಕೇಸರಿ ಪಾಳೆಯದ ಒಳಗೊಳಗೆ ಭಾರಿ ಬೆಳವಣಿಗೆ ನಡೀತಾ ಇತ್ತು. ಭಿನ್ನಮತವನ್ನ ಮೊಳಕೆಯಲ್ಲಿ ಚಿವುಟಿ ಹಾಕಲು ಸಿಎಂ ಬಿಎಸ್ವೈ ಮಾಸ್ಟರ್ ಪ್ಲಾನ್ ಮಾಡಿದ್ದು ಭೋಜನಕೂಟದ ಪಾಲಿಟಿಕ್ಸ್ ಮಾಡಿದ್ದಾರೆ. ಕಿಚ್ಚು ಜ್ವಾಲಾಮುಖಿಯಾಗುವ ಮುನ್ನ ಮಟ್ಟ ಹಾಕಲು ಬಿಎಸ್ವೈ ರಣತಂತ್ರ ರೂಪಿಸಿದ್ದು ಔತಣಕೂಟ ನಡೆಯಲಿದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಭಿನ್ನಮತರ ಸ್ಫೋಟಗೊಂಡಿರುವುದರಿಂದ ಅಸಮಾಧಾನವನ್ನ ಇಲ್ಲೇ ಹೊಸಕ್ಕೆ ಹಾಕಲು ಸಿಎಂ ಬಿಎಸ್ವೈ ನಿರ್ಧರಿಸಿದ್ದು ಕಮಲಪಾಳ್ಯದಲ್ಲಿ ಭೋಜನಕೂಟದ ಪಾಲಿಟಿಕ್ಸ್ ಶುರುವಾಗಿದೆ. ಆದರೆ ಇದ್ಯಾವುದೋ ರೆಸಾರ್ಟ್ನಲ್ಲ, ವಿಧಾನಸೌಧದಲ್ಲೇ ಔತಣಕೂಟದಲ್ಲಿ ನಡೆಯಲಿದೆ. ಸಿಟ್ಟು ಶಮನಕ್ಕೆ ರಾಜ್ಯದ ಶಕ್ತಿ ಕೇಂದ್ರದಲ್ಲೇ ಡಿನ್ನರ್ ಪಾರ್ಟಿ ನಡೆಯಲಿದೆ. ಅಷ್ಟಕ್ಕೂ ಔತಣಕೂಟದ ರಾಜಕೀಯಕ್ಕೆ ಕಾರಣವಾಗಿರುವುದು ನಿನ್ನೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕರು ನಡೆಸಿದ ದಿಢೀರ್ ಮೀಟಿಂಗ್. ನಿನ್ನೆ ವಿಧಾನಸೌಧದಲ್ಲಿ ಬಿಜೆಪಿ ನಿಷ್ಠ ಶಾಸಕರು ಸಭೆ ನಡೆಸಿದ್ದು ಈ ಸಭೆ ತೀವ್ರ ಕುತೂಹಲಕ್ಕೂ ಕಾರಣವಾಗಿದೆ. ನಿನ್ನೆ ಮಧ್ಯಾಹ್ನ ಶಕ್ತಿ ಕೇಂದ್ರದಲ್ಲಿ 14 ಬಿಜೆಪಿ ಶಾಸಕರು ಮೀಟಿಂಗ್ ನಡೆಸಿದ್ದಾರೆ. ಈ ಸಭೆಯಲ್ಲಿ ಶಾಸಕರಾದ ಸುನಿಲ್ ಕುಮಾರ್, ತಿಪ್ಪಾರೆಡ್ಡಿ, ಸಿದ್ದು ಸವದಿ, ಅಪ್ಪಚ್ಚು ರಂಜನ್, ಬಿಸಿ ನಾಗೇಶ್, ರಾಜೇಶ್ ನಾಯ್ಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಸಭೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ನಿನ್ನೆ 14 ಬಿಜೆಪಿ ಶಾಸಕರು ನಡೆಸಿದ ಸಭೆಯಲ್ಲಿ 6 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ. ಸಂಪುಟ ಪುನರಚನೆ, ನಿಗಮ ಮಂಡಳಿ ನೇಮಕದ ಕುರಿತು ಚರ್ಚೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಮೋದಿ ಮಾದರಿ ಆಡಳಿತ ಇಲ್ಲದ ಕುರಿತು ಆಕ್ರೋಶ ವ್ಯಕ್ತವಾಗಿದೆ. ವಿಧಾನಸೌಧದಲ್ಲೇ ಸಭೆ ನಡೆಸಿ ಹೈಕಮಾಂಡ್ ಮತ್ತು ಸಿಎಂ ಬಿಎಸ್ವೈಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಮತ್ತೊಂದೆಡೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಬಿಎಸ್ವೈ ನಿಷ್ಠ ಶಾಸಕರ ಸಭೆ ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ 1 ಗಂಟೆಗೂ ಹೆಚ್ಚು ಗಂಟೆಗಳ ಕಾಲ ನಡೆದಂತಹ ಸಭೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ, ಶಂಕರ ಪಾಟೀಲ್, ಮುನೇನಕೊಪ್ಪ, ಡಾ ಶಿವರಾಜ್ ಪಾಟೀಲ್, ರಾಜುಗೌಡ ಸೇರಿದಂತೆ 8ಕ್ಕೂ ಹೆಚ್ಚು ಶಾಸಕರು ಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಶಾಸಕರ ಜೊತೆ ಸಿಎಂ ಮಾತುಕತೆ ನಡೆಸಿದ್ದು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲು ಪ್ಲಾನ್ ಮಾಡಲಾಗಿದೆ. ಇಂದಿನ ಭೋಜನಕೂಟದಲ್ಲಿ ಪಾಲ್ಗೊಳ್ಳುವಂತೆಯೂ ಆಪ್ತ ವಲಯದ ಶಾಸಕರಿಗೆ ಸಿಎಂ ಬಿಎಸ್ವೈ ಸೂಚಿಸಿದ್ದಾರೆ. ಸಿಎಂ ಬಿಎಸ್ವೈ ಅಧಿಕೃತ ನಿವಾಸಕ್ಕೆ ಭೇಟಿ ನೀಡಿದ ಹಲವು ಸಚಿವರು ಮತ್ತು ಶಾಸಕರು ಈ ವೇಳೆ ಡಿನ್ನರ್ ಪಾರ್ಟಿ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ಸಚಿವರಾದ ರಮೇಶ್ ಜಾರಕಿಹೊಳಿ, ಉಮೇಶ್ ಕತ್ತಿ, ಪ್ರಭು ಚೌಹಾಣ್, ಮುರುಗೇಶ್ ನಿರಾಣಿ ಭೇಟಿ ನೀಡಿದ್ದು ಶಾಸಕರಾದ ರಾಜುಗೌಡ, ವಿರೂಪಾಕ್ಷಪ್ಪ, ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸೇರಿದಂತೆ ಹಲವರು ಭೇಟಿಯಾಗಿ ಚರ್ಚೆ ನಡೆಸಿದರು. ನಿನ್ನೆ 14 ಶಾಸಕರು ನಡೆಸಿದ ಸಭೆಯಲ್ಲಿ 6 ಪ್ರಮುಖ ವಿಚಾರಗಳ ಬಗ್ಗೆ ಮೂಲ ಬಿಜೆಪಿ ಶಾಸಕರು ಚರ್ಚೆ ನಡೆಸಿದ್ದಾರೆ. ಅದರಲ್ಲೂ ಮೋದಿ ಮಾದರಿ ಆಡಳಿತ ರಾಜ್ಯ ಸರ್ಕಾರದಲ್ಲಿ ಆಗ್ತಿಲ್ಲ, ಸೈದ್ಧಾಂತಿಕ ನಿಲುವು ಸರ್ಕಾರದ ಆಡಳಿತದಲ್ಲಿ ಪ್ರತಿಫಲಿಸಬೇಕು, ಸಚಿವ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯವೇ ಇಲ್ಲ, ಪಕ್ಷದಲ್ಲಿ ಹಿರಿಯರನ್ನ ನಿರಂತರವಾಗಿ ಕಡೆಗಣನೆ ಮಾಡಲಾಗ್ತಾ ಇದೆ, 2023ರ ಚುನಾವಣೆ ವೇಳೆಗೆ 2ನೇ ಹಂತದ ನಾಯಕರ ಬೆಳವಣಿಗೆಯಾಗಬೇಕು ಎಂಬ ವಿಚಾರಗಳನ್ನು ವರಿಷ್ಠರ ಗಮನಕ್ಕೆ ತರಬೇಕು ಅಂತ ಚರ್ಚೆ ನಡೆಸಿದರು. ರಾಜಕಾರಣದಲ್ಲಿ ಯಾರೂ ಸನ್ಯಾಸಿಗಳಲ್ಲ ಅಂತ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಸಿಎಂ ಮನೆಗೆ ಹೋಗಿದ್ದೆವು. ಮುಖ್ಯ ಸಚೇತಕ ಸುನಿಲ್ ಕುಮಾರ್ ಜೊತೆ ಭೋಜನಕೂಟ ಮಾಡಿದ್ವು. ಭೋಜನಕೂಟಕ್ಕೆ ಎಲ್ಲರೂ ಸೇರಿದ್ದರಲ್ಲಿ ತಪ್ಪೇನೂ ಇಲ್ಲ. ಹಾದಿ ಬೀದಿಯಲ್ಲಿ ಮಾತನಾಡುವ ಬದಲು ಒಂದೆಡೆ ಸೇರಿ ಮಾತನಾಡಿದೆವು ಅಂತ ಹೇಳಿದರು. ಇನ್ನು ನಿನ್ನೆ ಕೆಲ ಶಾಸಕರು ಒಂದೆಡೆ ಕೂತು ಮಾತನಾಡಿದ್ದು ಅವರು ಸಿಎಂ ಬಿಎಸ್ವೈಗೆ ಮುಕ್ತವಾಗಿ ಸಲಹೆ ಕೊಡಬಹುದು ಅಂತ ಹೇಳಿದ್ರು. ಇನ್ನು ಸಿಎಂ ಬಿಎಸ್ವೈ ಬದಲಾವಣೆಯ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಬಾರದು, ಯಡಿಯೂರಪ್ಪರನ್ನ ಸಿಎಂ ಮಾಡಿದ್ದು ಹೈಕಮಾಂಡ್ ಅಂತ ಹೇಳೋ ಮೂಲಕ ಯತ್ನಾಳ್ಗೆ ರೇಣುಕಾಚಾರ್ಯ ಎಚ್ಚರಿಕೆ ಕೊಟ್ಟರು. ಬೆಳ್ಳಂಬೆಳಗ್ಗೆಯೇ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದು ಹೇಗೆ? ಎಸಿಬಿ ಅಧಿಕಾರಿಗಳು ಯಾವ್ಯಾವ ಅಧಿಕಾರಿಗಳ ಬಳಿ ಆದಾಯ ಮೀರಿ ಆಸ್ತಿ ಇದೆ ಗೊತ್ತಾ? ರಾಜ್ಯಾದ್ಯಂತ ಎಲ್ಲೆಲ್ಲಿ ಅಕ್ರಮವನ್ನ ಜಾಲಾಡಲಾಗಿದೆ ಗೊತ್ತಾ? ಇದೆಲ್ಲವನ್ನು ನೋಡೋಣ ಎಸಿಬಿ ಶಾಕ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಸಹಕಾರ ಸಂಘಗಳ ಜಂಟಿ ಸಂಬಂಧಿಕರಿಗೆ ಶಾಕ್ ಕೊಟ್ಟಿದ್ದಾರೆ. ಸಹಕಾರ ಸೌಧದ ಬೆಂಗಳೂರು ಪ್ರಾಂತದ ಸಹಕಾರ ಸಂಘದ ಜಂಟಿ ನಿಬಂಧಕ ಪಾಂಡುರಂಗ ಗರಗ್ ಮನೆ ಮೇಲೆ ರೇಡ್ ಮಾಡಿದ್ದು 5 ಕಡೆ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ವಿಜಯನಗರದ ಮನೆ, ಜಯನಗರದ ಫ್ಲಾಟ್, ಜಯನಗರದಲ್ಲಿರುವ ಡಿ ಪಾಂಡುರಂಗ ಗರಗ್ ಅತ್ತೆಯ ಮನೆ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ.
ಬೆಂಗಳೂರಿನಲ್ಲೂ ಬೆಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದು ಜಂಟಿ ನಿಬಂಧಕ ಪಾಂಡುರಂಗ ಗರ್ಗ್ ಮನೆಯಲ್ಲಿನ ವಸ್ತುಗಳನ್ನ ಕಂಡು ಅಧಿಕಾರಿಗಳ ಶಾಕ್ ಆಗಿದ್ದಾರೆ. ಪಾಂಡುರಂಗ ಮನೆಯಲ್ಲಿ ಕಂತೆ ಕಂತೆ ನೋಟು ಪತ್ತೆಯಾಗಿದೆ. ಚಿನ್ನ, ಬೆಳ್ಳಿ ಸೇರಿದಂತೆ ಅಪಾರ ಪ್ರಮಾಣದ ಸಂಪತ್ತು ಪತ್ತೆಯಾಗಿದೆ. ಸಣ್ಣ ನೀರಾವರಿ ಇಲಾಖೆ ಇಇ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದು ದೇವರಾಜ್ ಮನೆಯಲ್ಲಿ ಅಪಾರ ನಗದು ಚಿನ್ನಾಭರಣ ಪತ್ತೆಯಾಗಿದೆ. ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಮನೆ, ವಿದ್ಯಾನಗರದ ಮನೆಯಲ್ಲಿ, ಕೋಟಿಲಿಂಗೇಶ್ವರ ನಗರದ ಮನೆಯಲ್ಲಿ ಎಸಿಬಿಯಿಂದ ಶೋಧ ನಡೆದಿದ್ದು 27 ಎಕರೆ ಆಸ್ತಿ ಖರೀದಿಸಿರುವ ದಾಖಲೆ, ಚೆಕ್ಬುಕ್ ಪತ್ತೆಯಾಗಿದೆ. ಕೋಲಾರದಲ್ಲಿ ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಡಿಎಚ್ಒ ಡಾಕ್ಟರ್ ವಿಜಯ್ ಕುಮಾರ್ ಅವರ ಮನೆ, ಕಚೇರಿ ಮೇಲೆ ರೇಡ್ ಮಾಡಿದ್ದಾರೆ. ಅಲ್ಲದೆ ಮುಳುಬಾಗಿಲು ಮನೆ, ಖಾಸಗಿ ಆಸ್ಪತ್ರೆ, ಚಿಂತಾಮಣಿ ಮನೆ, ಬೆಂಗಳೂರಿನ ಫ್ಲಾಟ್ ಸೇರಿದಂತೆ ಒಟ್ಟು 6 ಕಡೆ ಏಕಕಾಲಕ್ಕೆ ದಾಳಿ ಮಾಡಿ ದಾಖಲೆಗಳ ತಲಾಶ್ ನಡೆಸಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ರೇಡ್ ಮಾಡಲಾಗಿದೆ. ಧಾರವಾಡ ಅರಣ್ಯ ಇಲಾಖೆ ಅಧಿಕಾರಿ ಮನೆ ಮೇಲೂ ಎಸಿಬಿ ಆಫೀಸರ್ಸ್ ರೇಡ್ ಮಾಡಿದ್ದಾರೆ. ಎಸಿಎಫ್ ಶ್ರೀನಿವಾಸ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಚಿತ್ರದುರ್ಗ ವಿದ್ಯಾನಗರದಲ್ಲಿರುವ ಮನೆಯಲ್ಲೂ ಹುಡುಕಾಟ ನಡೆಸಿದ್ದಾರೆ. ಆದಾಯ ಮೀರಿ ಆಸ್ತಿಗಳಿಗೆ ಆರೋಪದ ಹಿನ್ನೆಲೆಯಲ್ಲಿ ಮಾರುಘಟ್ಟ ಗ್ರಾಮದ ಬಳಿಯ ತೋಟದ ಮನೆ ಮೇಲೂ ಎಸಿಬಿ ರೇಡ್ ಮಾಡಿದೆ. ಇತ್ತ ಮಂಗಳೂರಿನಲ್ಲೂ ಎಸಿಬಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಪಾಲಿಕೆಯ ಟೌನ್ ಪ್ಲಾನಿಂಗ್ ಆಫೀಸರ್ ಜಯರಾಜ್ ಎಂಬಾತನ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಕೇರಳದಲ್ಲಿರುವ ಜಯರಾಜ್ ಪತ್ನಿ ಕ್ವಾರ್ಟರ್ಸ್ನಲ್ಲಿ ದಾಖಲೆಗಾಗಿ ಪರಿಶೀಲನೆ ನಡೆಸಿದ್ದಾರೆ. ಆದಾಯ ಮೀರಿ ಆಸ್ತಿಗಳಿಗೆ ಆರೋಪದ ಹಿನ್ನೆಲೆಯಲ್ಲಿ ರೇಡ್ ಮಾಡಲಾಗಿದೆ. ಪಿಡಬ್ಲ್ಯೂಡಿ ಜೆಇ ಚನ್ನಬಸಪ್ಪ ಅವಟೆ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದು ತೋಟದ ಮನೆಯನ್ನು ಬಿಡದಂತೆ ಜಾಲಾಡಿದ್ದಾರೆ. ಕಲಬುರಗಿ ನಗರದಲ್ಲಿರುವ ಚನ್ನಬಸಪ್ಪ ಮನೆ ಮತ್ತು ಕಾಂಪ್ಲೆಕ್ಸ್ ಹಾಗೂ ಮಗದಪುರ ಗ್ರಾಮದ ತೋಟದ ಮನೆ ಮೇಲೆ ಎಸಿಬಿ ದಾಳಿ ನಡೆದಿದೆ. ಚನ್ನಬಸಪ್ಪ ಬೆಂಗಳೂರಿನ ಮಾಗಡಿ ಪಿಡಬ್ಲ್ಯೂಡಿ ಕಚೇರಿಯ ಜೆಇ ಆಗಿದ್ದು ಈ ಹಿಂದೆ ಆಳಂದದಲ್ಲಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು. 2 ತಿಂಗಳ ಹಿಂದೆ ಮಾಗಡಿಗೆ ವರ್ಗಾವಣೆಯಾಗಿದ್ದ ಚನ್ನಬಸಪ್ಪ ಸಂಪತ್ತನ್ನ ಎಸಿಬಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಡಾಕ್ಟರ್ ಪಿ ಶ್ರೀನಿವಾಸ್ ಮನೆಯ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಕೊಪ್ಪಳದಲ್ಲಿರುವ ಕಚೇರಿ, ಬಳ್ಳಾರಿ ಮನೆಯನ್ನ ಜಾಲಾಡಿದ್ದಾರೆ. ವಿಮ್ಸ್ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಶ್ರೀನಿವಾಸ್ ಕೊಪ್ಪಳ ಕಿಮ್ಸ್ನ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದು ಆದಾಯ ಮೀರಿ ಆಸ್ತಿಗಳಿಗೆ ಆರೋಪದ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಧಾರವಾಡ ಅರಣ್ಯ ಇಲಾಖೆ ಅಧಿಕಾರಿ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದು ಆದಾಯ ಮೀರಿ ಸಂಪಾದಿಸಿರುವ ಆಸ್ತಿಗಳನ್ನೆಲ್ಲ ಜಾಲಾಟ ನಡೆಸಿದ್ದಾರೆ. ಧಾರವಾಡದ ಜರ್ಮನ್ ವೃತ್ತದ ಬಳಿಯ ಕ್ವಾರ್ಟರ್ಸ್ ಬಳಿ ಎಸಿಎಫ್ ಶ್ರೀನಿವಾಸ್ ಮನೆ ಮೇಲೆ ದಾಳಿ ನಡೆದಿದೆ. ಇನ್ನು ಚಿತ್ರದುರ್ಗದ ವಿದ್ಯಾನಗರದಲ್ಲಿರುವ ಶ್ರೀನಿವಾಸ್ ಮನೆ ಹಾಗೂ ನಗರದ ಬಸವೇಶ್ವರ ಮೆಡಿಕಲ್ ಕಾಲೇಜು ಬಳಿ ಮಾರುಘಟ್ಟ ಗ್ರಾಮದ ಬಳಿಯ ತೋಟದ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಮುಗಿಯೋದೇ ದೊಡ್ಡ ಸವಾಲಾಗಿದ್ದು ಹೇಗೆ? ಜೂನ್ ವೇಳೆಗೆ 70% ಪಠ್ಯವನ್ನು ನಿಜಕ್ಕೂ ಮುಗಿಸಲಿದ್ದಾರಾ? ಖಾಸಗಿ ಶಾಲೆಗಳು ಮತ್ತೆ ವಸೂಲಿ ದಂಗೆಗೆ ಇಳಿದಿದ್ದು ಹೇಗೆ? ಲಾಲ್ಬಾಗ್ ಎಂಟ್ರಿಗೆ ಫೀಸ್ ಅಡ್ಡಿಯಾಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಸಿಲೆಬಸ್ ಟೆನ್ಷನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾದಿಂದಾಗಿ ಶೈಕ್ಷಣಿಕ ವರ್ಷದ ಮೇಲೆ ದೊಡ್ಡ ಹೊಡೆತವೇ ಬಿದ್ದಿದೆ. ಈ ವರ್ಷ ಶಾಲೆಗಳು ತಡವಾಗಿ ಓಪನ್ ಆಗಿದ್ದು ಸಿಲೆಬಸ್ ಮುಗಿಸುವುದೇ ದೊಡ್ಡ ಸವಾಲಾಗಿದೆ. ಅದರಲ್ಲೂ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತಿರುವು ನೀಡೋ ಎಸ್ಎಸ್ಎಲ್ಸಿ ಪಠ್ಯಕ್ರಮವನ್ನು ನಿಗದಿತ ಸಮಯದಲ್ಲಿ ಮುಗಿಸಲೇಬೇಕಿದೆ. ಜೂನ್ ಒಳಗೆ ಸಿಲೆಬಸ್ ಹೇಗೆ ಮುಗಿಸುವುದು ಅನ್ನೋದು ಶಿಕ್ಷಕರಿಗೆ ತಲೆನೋವಾಗಿದ್ರೆ ವಿದ್ಯಾರ್ಥಿಗಳಿಗೂ ಓದಿ ಪರೀಕ್ಷೆಗೆ ತಯಾರಾಗುವುದು ಸಹ ಕಷ್ಟವಾಗ್ತಿದೆ. ಎಸ್ಎಸ್ಎಲ್ಸಿ ಸಿಲೆಬಸ್ ಮುಗಿಸುವುದೇ ದೊಡ್ಡ ಸವಾಲಾಗಿದ್ದು ಜೂನ್ ತಿಂಗಳೊಳಗೆ ಸಿಲೆಬಸ್ ಕವರ್ ಮಾಡುವುದು ಕಷ್ಟ ಸಾಧ್ಯವಾಗಿದೆ. 70% ಪಠ್ಯಕ್ರಮವನ್ನು ಜೂನ್ ಒಳಗೆ ಮುಗಿಸೋಕೆ ಆಗುತ್ತಿಲ್ಲ. ಏಪ್ರಿಲ್ ಮೇ ತಿಂಗಳಿನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರಲಿದ್ದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಕ್ಕಳಿಗೆ ಪಾಠ ಮಾಡೋದು ಕಷ್ಟವಾಗಿರಲಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಲಿನ ತಾಪ ಮಿತಿ ಮೀರುತ್ತೆ. ಹೀಗಾಗಿ ಕ್ಲಾಸ್ ರೂಮ್ನಲ್ಲಿ ಮಕ್ಕಳಿಗೆ ಪಾಠ ಮಾಡೋದು ಕಷ್ಟ ಸಾಧ್ಯ. ಎಸ್ಎಸ್ಎಲ್ಸಿ ಪಠ್ಯದಲ್ಲಿ 4-5 ತಿಂಗಳಲ್ಲಿ 70% ಪಠ್ಯಕ್ರಮವನ್ನು ಮುಗಿಸಬೇಕಿದೆ. ಮಕ್ಕಳನ್ನ ಪರೀಕ್ಷೆಗೆ ರೆಡಿ ಮಾಡೋದು ದೊಡ್ಡ ಸವಾಲಿನ ಕೆಲಸವಾಗಿದೆ. ಇರುವ ಕಡಿಮೆ ಅವಧಿಯಲ್ಲಿ ಎಸ್ಎಸ್ಎಲ್ಸಿ ಪಠ್ಯಕ್ರಮ ಮುಗಿಸುವುದು ಕಷ್ಟಕರ ಅಂತ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ಕೆ ಮಂಜುನಾಥ್ ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಮಕ್ಕಳಿಗೆ ಬೇಸಿಗೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವುದು ತೀರಾ ಕಷ್ಟ ಅಂತ ಗೊತ್ತಿದ್ರೂ ಸಹ ಸಮಯಕ್ಕೆ ತಕ್ಕಂತೆ ಕ್ರಮ ತೆಗೆದುಕೊಳ್ಳಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ರೆಡಿ ಇದೆ. ತರಗತಿಗಳಲ್ಲಿ ಫ್ಯಾನ್, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಚಿಂತನೆ ನಡೆಸಿದೆಯಂತೆ. ಸಮಯ ಬದಲಾವಣೆ ಸೇರಿದಂತೆ ಇತರೆ ಕ್ರಮ ಕೈಗೊಳ್ಳಲು ರೆಡಿ ಇರುವುದಾಗಿ ಶಿಕ್ಷಣ ಇಲಾಖೆ ಆಯುಕ್ತ ಅನಂತ್ ಕುಮಾರ್ ಹೇಳಿದ್ದಾರೆ.
ಖಾಸಗಿ ಶಾಲೆಗಳ ಫೀಸ್ ಟಾರ್ಚರ್ಗೆ ಬ್ರೇಕ್ ಹಾಕುವ ಸಲುವಾಗಿ ಸರ್ಕಾರ ಫೀಸ್ ಫಿಕ್ಸ್ ಮಾಡಿದ್ರು. ಖಾಸಗಿಯವರ ಖ್ಯಾತೆ ಇನ್ನೂ ಕೂಡ ನಿಂತಿಲ್ಲ. ಬೆಂಗಳೂರು ಖಾಸಗಿ ಶಾಲೆ ಅಟ್ಟಹಾಸಕ್ಕೆ ಪೋಷಕರು ಕಂಗಾಲಾಗಿದ್ದಾರೆ. ಶಾಲಾ ಅಭಿವೃದ್ಧಿ ಶುಲ್ಕ ಕಟ್ಟಿಲ್ಲ ಅಂತ ಕೆಲ ಶಾಲೆಗಳು ಉದ್ದಟತನ ಪ್ರದರ್ಶನ ಮಾಡಿದ್ದು ಪೋಷಕರನ್ನ ಕಂಗೆಡುವಂತೆ ಮಾಡಿದೆ. ಸರ್ಕಾರದ ನಿಯಮವನ್ನೇ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಉಲ್ಲಂಘಿಸಿದೆ. ಸರ್ಕಾರ ಫೀಸ್ ಕಡಿತಗೊಳಿಸಿದ್ರು ಖಾಸಗಿ ಶಾಲೆ ಅಟ್ಟಹಾಸ ನಿಂತಿಲ್ಲ. ಸರ್ಕಾರದ ನಿಯಮ ಉಲ್ಲಂಘಿಸಿದ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಪೂರ್ತಿ ಫೀಸ್ ಪಾವತಿ ಮಾಡುವಂತೆ ಪೋಷಕರಿಗೆ ಒತ್ತಾಯ ಮಾಡಿದೆ. ಬೋಧನಾ ಶುಲ್ಕ ಮಾತ್ರ ತೆಗೆದುಕೊಳ್ಳುವಂತೆ ಸರ್ಕಾರ ಆದೇಶಿಸಿದ್ರು. ಬೆಂಗಳೂರಿನ ಸಾತನೂರು ಬಳಿ ಇರುವ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಶೇಕಡ 70% ಬೋಧನಾ ಶುಲ್ಕ ಸ್ವೀಕರಿಸಲು ಸರ್ಕಾರ ಆದೇಶಿಸಿದೆ. ಆದರೆ ಬೋಧನಾ ಶುಲ್ಕದೊಂದಿಗೆ ಶಾಲಾ ಅಭಿವೃದ್ಧಿ ಶುಲ್ಕವನ್ನು ವಸೂಲಿ ಮಾಡುತ್ತಿದೆ. ಸರ್ಕಾರದ ಆದೇಶಕ್ಕೂ ಡೋಂಟ್ ಕೇರ್ ಎಂದಿರೋ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಶುಲ್ಕ ಕಟ್ಟದ ವಿದ್ಯಾರ್ಥಿಗಳ ಆನ್ಲೈನ್ ಐಡಿ ಬಂದ್ ಮಾಡಿದೆ. ಇಂದಿನಿಂದ ಆನ್ಲೈನ್ ಐಡಿ ಬಂದ್ ಮಾಡಿರುವ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಪೂರ್ತಿ ಶುಲ್ಕ ಕಟ್ಟುವಂತೆ ವಿದ್ಯಾರ್ಥಿಗಳ ಪೋಷಕರಿಗೆ ಒತ್ತಡ ಹಾಕಿದೆ. ಶಾಲೆಯ ವಿರುದ್ಧ ಶಿಕ್ಷಣ ಇಲಾಖೆಗೆ ಪೋಷಕರು ದೂರು ಕೊಟ್ಟಿದ್ದಾರೆ. ಲಾಲ್ಬಾಗ್ಗೆ ಹೋಗೋರೆ ಎಚ್ಚರ ಎಚ್ಚರ. ಸತ್ಯದೂಟಕ್ಕೆ ವೆಹಿಕಲ್ನಲ್ಲಿ ಹೋಗಬೇಕಾದ್ರೆ ಇನ್ನು ಮುಂದೆ ಹುಷಾರಾಗಿರಿ. ಯಾಕಂದ್ರೆ ಬೈಕು ಕಾರಿನಲ್ಲಿ ಹೋದರೆ ನಿಮ್ಮ ಜೇಬು ಖಾಲಿಯಾಗಲಿದೆ. ಪಾರ್ಕಿಂಗ್ ಫೀಸ್ ಪ್ರಸ್ತಾವನೆ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಲಾಲ್ಬಾಗ್ ಪ್ರವೇಶ ಶುಲ್ಕ ಹೆಚ್ಚಿಸುವಂತೆ ತೋಟಗಾರಿಕೆ ಇಲಾಖೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಲಾಲ್ಬಾಗ್ ಪ್ರವೇಶಕ್ಕೆ ವಯಸ್ಕರಿಗೆ ಪ್ರಸ್ತುತ ₹25 ಇದ್ದು ಮಕ್ಕಳಿಗೆ ಶುಲ್ಕ ಇರಲಿಲ್ಲ. ಆದ್ರೀಗ ವಯಸ್ಕರಿಗೆ 30, ಮಕ್ಕಳಿಗೆ ₹10 ಶುಲ್ಕ ವಿಧಿಸಲು ತಯಾರಿ ನಡೆಸಲಾಗುತ್ತದೆ. ಲಾಲ್ಬಾಗ್ನಲ್ಲಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ದರ ಗಂಟೆಗೆ ₹5 ಇತ್ತು. ಆದ್ರೀಗ ₹10ಗೆ ಹೆಚ್ಚಿಸಲು ತಯಾರಿ ನಡೆಸಲಾಗುತ್ತದೆ. ರಜಾದಿನಗಳಲ್ಲಿ ಬೈಕ್ ಪಾರ್ಕಿಂಗ್ಗೆ 3 ಗಂಟೆಗೆ ₹35 ಇದೆ. ಕಾರಿಗೆ ಈ ಹಿಂದೆ 3 ಗಂಟೆಗೆ ₹40 ಇದ್ದದ್ದು ಇದೀಗ ₹50 ಆಗಲಿದೆ. ಟೆಂಪೋ ಟ್ರಾವೆಲ್ಸ್ಗೆ 3 ಗಂಟೆಗೆ ₹70 ಇದ್ದದ್ದು ಇದೀಗ ₹80 ಆಗಲಿದೆ. ಇನ್ನು ಬಸ್ಗೆ 3 ಗಂಟೆಗೆ ₹110 ಇದ್ದದ್ದು ₹130 ಆಗಲಿದೆ. ಸಾರ್ವಜನಿಕರ ಪ್ರವೇಶಕ್ಕೆ ಜಿಎಸ್ಟಿ ಒಳಗೊಂಡಂತೆ ಶುಲ್ಕ ಪರಿಷ್ಕರಿಸಿ ನಿಗದಿಪಡಿಸಲು ತೋಟಗಾರಿಕಾ ಇಲಾಖೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಪರಿಹಾರವಾಗ್ತಿಲ್ಲ ಸಾರಿಗೆ ಸಿಬ್ಬಂದಿಯ ಸಮಸ್ಯೆ. ಡಿಸೆಂಬರ್ನಿಂದ ಪೂರ್ತಿ ಸಂಬಳವಾಗದೆ ಸಿಬ್ಬಂದಿ ಹೈರಾಣ. ಮಾಜಿ ಸಿಎಂ ಧರ್ಮಸಿಂಗ್ ಸಂಬಂಧಿ ಕೊಲೆಯಾಗಿತ್ತು ಹೇಗೆ? ಏರ್ ಶೋಗೆ ಬೆಂಗಳೂರು ಹೇಗೆ ಸಜ್ಜಾಗ್ತಿದೆ ಗೊತ್ತಾ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಸಂಬಳವಿಲ್ಲದೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಸಿಬ್ಬಂದಿ ಪರದಾಡುವಂತಾಗಿದೆ. ಫೆಬ್ರವರಿ ಬಂದರೂ ಡಿಸೆಂಬರ್ ತಿಂಗಳ ಪೂರ್ತಿ ಸಂಬಳವನ್ನು ಸಾರಿಗೆ ಇಲಾಖೆ ನೀಡೇ ಇಲ್ಲ. ಡಿಸೆಂಬರ್ನ ಅರ್ಧ ಸಂಬಳ ನೀಡಿ ಸುಮ್ಮನಾಗಿದ್ದು ಮನೆಯ ನಿರ್ವಹಣೆಗೂ ಸಾರಿಗೆ ನೌಕರರು ಪರದಾಡುತ್ತಿದ್ದಾರೆ. ಮಕ್ಕಳ ಶಾಲೆಯ ಶುಲ್ಕ ಕಟ್ಟಲು ಸಾರಿಗೆ ನೌಕರರು ಸಂಕಷ್ಟಕ್ಕೆ ಸಿಲುಕಿದ್ದು ಕೋವಿಡ್ ಬಳಿಕ ಹಲವು ರಜೆಗಳ ಹೆಸರಿನಲ್ಲಿ ಸಂಬಳ ಕಟ್ ಮಾಡಿದ್ದಾರೆ. ಇದೀಗ ನೌಕರರಿಗೆ ಅರ್ಧ ಸಂಬಳ ನೀಡಲಾಗುತ್ತಿದೆ. ಒಂದೆಡೆ ಸಾರಿಗೆ ಸಿಬ್ಬಂದಿಗೆ ಸಂಬಳ ಸರಿಯಾಗಿ ಬರ್ತಿಲ್ಲ. ಮತ್ತೊಂದು ಕಡೆ 9 ಬೇಡಿಕೆ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಮತ್ತೆ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಚಂದ್ರಶೇಖರ್, ಮುಷ್ಕರ ಮುಗಿದು 45 ದಿನಗಳಾದರೂ ಒಂದು ಭರವಸೆ ಕೂಡ ಈಡೇರಿಲ್ಲ. ಹೀಗಾಗಿ ನೌಕರರಲ್ಲಿ ಅನುಮಾನ ಮೂಡಿದೆ. ಅರ್ಧ ತಿಂಗಳ ವೇತನ ನೀಡುತ್ತಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತ ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಧರ್ಮಸಿಂಗ್ ಸಂಬಂಧಿ ಸಿದ್ಧಾರ್ಥ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಸಿದ್ಧಾರ್ಥ್ ಹತ್ಯೆ ನಡೆಸಿದಂತಹ ಹಂತಕರಿಬ್ಬರು ಆತ್ಮಹತ್ಯೆ ಹಾದಿ ಹಿಡಿದಿದ್ದು ಓರ್ವ ಮೃತಪಟ್ಟಿದ್ರೆ ಮತ್ತೋರ್ವ ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾನೆ. ತಿರುಪತಿ ಮೂಲದ ಶ್ಯಾಮ್ ಮತ್ತು ವಿನೋದ್ ಕುಮಾರ್ ಸಿದ್ಧಾರ್ಥ್ ಹತ್ಯೆಗೈದ ಆರೋಪಿಗಳಾಗಿದ್ದಾರೆ. ತಿರುಪತಿ ಸಮೀಪದ ಕೊರ್ಲಗುಂಟ ಗ್ರಾಮದಲ್ಲಿ A1 ಆರೋಪಿ ಶ್ಯಾಮ್ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಗಾಯಾಳು ಆರೋಪಿ ವಿನೋದ್ನನ್ನ ಅಮೃತಹಳ್ಳಿ ಪೊಲೀಸರು ವಶಕ್ಕೆ ಪಡೆದು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಸಿದ್ಧಾರ್ಥ್ ಕಿಡ್ನಾಪ್ ಮತ್ತು ಮರ್ಡರ್ ಕೇಸ್ ಮಿಸ್ಟರಿಯ ಅಸಲಿ ಸತ್ಯ ರಿವೀಲ್ ಆಗಿದೆ. ಮಲತಾಯಿ ಮಸಲತ್ತಿನಿಂದ ಸಿದ್ಧಾರ್ಥ್ ಹತ್ಯೆಯಾದನ ಅನ್ನೋ ಅನುಮಾನ ಕೂಡ ಮೂಡಿದೆ. ಅಮೃತಹಳ್ಳಿ ಪೊಲೀಸರ ತನಿಖೆ ವೇಳೆ ಮಹತ್ವದ ಕ್ಲೂ ಲಭ್ಯವಾಗಿದ್ದು ಈ ಕ್ಲೂ ಆಧರಿಸಿ ಸಿದ್ಧಾರ್ಥ್ ಕಿಡ್ನಾಪ್ ಮರ್ಡರ್ ಕೇಸನ್ನ ಪೊಲೀಸರು ಭೇದಿಸುತ್ತಿದ್ದಾರೆ. ಸಿದ್ಧಾರ್ಥ್ ತಂದೆ ದೇವೇಂದ್ರ ಸಿಂಗ್ಗೆ 2 ಪತ್ನಿಯರು. ಮೊದಲ ಪತ್ನಿ ಪುತ್ರ ಸಿದ್ಧಾರ್ಥ್ ಅಮೆರಿಕಾದಿಂದ ಬಂದು ಬೆಂಗಳೂರಿನಲ್ಲಿ ಒಂಟಿಯಾಗಿ ವಾಸವಾಗಿದ್ದ. ಆಸ್ತಿ ಆಸೆಗಾಗಿ ಸಿದ್ಧಾರ್ಥ್ ಮಲತಾಯಿ ಹತ್ಯೆ ಮಾಡಿಸಿರುವ ಶಂಕೆ ವ್ಯಕ್ತವಾಗಿದೆ. ಸಿದ್ಧಾರ್ಥ್ ನಾಪತ್ತೆಯಾಗಿ 6 ದಿನಗಳ ಬಳಿಕ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು. ಜನವರಿ 19ರಂದು ಸಿದ್ಧಾರ್ಥ್ ಮೊಬೈಲ್ನಿಂದ ತಂದೆ ದೇವೇಂದ್ರ ಸಿಂಗ್ ವಾಟ್ಸ್ಆಪ್ ಮೆಸೇಜ್ ಹೋಗಿದೆ. ಸ್ನೇಹಿತರ ಭೇಟಿಯಾಗಲು ಅಮೆರಿಕಾಗೆ ಹೋಗಿದ್ದಾಗಿ ತಂದೆಗೆ ಮೆಸೇಜ್ ಬಂದಿದೆ. ಬಳಿಕ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಪದೇ ಪದೇ ಸಿದ್ಧಾರ್ಥ್ ಮೊಬೈಲ್ಗೆ ಕರೆ ಮಾಡಿ ಬೇಸತ್ತು ತಾಯಿಯಿಂದ ಪತಿಗೆ ಮಾಹಿತಿ ನೀಡಿದ್ರು. ಬಳಿಕ ಕೌಟುಂಬಿಕ ಆಸ್ತಿ ಕಲಹದ ಹಿನ್ನೆಲೆ ಆತಂಕಗೊಂಡು ಮಿಸ್ಸಿಂಗ್ ಕೇಸ್ ದೂರು ದಾಖಲಿಸಿದ್ರು. ಹೀಗಾಗಿ ಹಲವು ಆಯಾಮಗಳಲ್ಲಿ ಅಮೃತಹಳ್ಳಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ.
ಫೇಸ್ಬುಕ್ನಲ್ಲಿ ಯುವತಿ ಪರಿಚಯಿಸಿಕೊಂಡು ಕಿರುಕುಳ ನೀಡಿರುವ ಘಟನೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನಡೆದಿದೆ. ಯುವತಿ ಕೆಲಸ ಮಾಡ್ತಾ ಇದ್ದ ಸ್ಥಳಕ್ಕೆ ತೆರಳಿ ಬಟ್ಟೆ ಹರಿದು ಯುವತಿಗೆ ಹಲ್ಲೆ ಮಾಡಿದಂತಹ ಶ್ರವಣ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಫೇಸ್ಬುಕ್ನಲ್ಲಿ ಯುವತಿಯನ್ನ ಪರಿಚಯಿಸಿಕೊಂಡಿದ್ದಂತಹ ಶ್ರವಣ್ ತಾನು ಇನ್ನೂ ಹೆಚ್ಚು ದಿನ ಬದುಕೋದಿಲ್ಲ ಅಂತ ನಾಟಕವಾಡಿದ. ಯುವತಿ ನಂಬರ್ ಪಡೆದು ಅಶ್ಲೀಲ ಮೆಸೇಜ್ ಮಾಡಿ ಕಿರುಕುಳ ನೀಡ್ತಾ ಇದ್ದ ಶ್ರವಣ್ ಯುವತಿ ಬುದ್ಧಿ ಹೇಳಿದ್ರೂ ಕೇಳದೆ ಕಿರುಕುಳ ನೀಡಿದ್ದ. ಬೆಂಗಳೂರಿನಲ್ಲಿ ನಾಳೆಯಿಂದ 13ನೇ ಆವೃತ್ತಿಯ ಏರ್ ಶೋ ಆರಂಭವಾಗಲಿದೆ. ಹೀಗಾಗಿ ಇಂದು ಲೋಹದ ಹಕ್ಕಿಗಳು ತಾಲೀಮು ನಡೆಸಿದ್ವು. ಯಲಹಂಕ ವಾಯುನೆಲೆಯಲ್ಲಿ ನಡೆಯಲಿರುವಂತಹ ಏರ್ ಶೋನಲ್ಲಿ ಒಟ್ಟು 14 ದೇಶಗಳು ಭಾಗಿಯಾಗಲಿವೆ. ಈ ಬಾರಿ ರಫೇಲ್ ಯುದ್ಧ ವಿಮಾನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಇನ್ನು ಇದೇ ಮೊದಲ ಬಾರಿಗೆ ಸೂರ್ಯ ಕಿರಣ್ ಹಾಗೂ ಸಾರಂಗ್ ತಂಡ ಜಂಟಿಯಾಗಿ ಪ್ರದರ್ಶನ ನೀಡಲಿದೆ. ನಾಳೆ ಬೆಳಗ್ಗೆ 9:30ರ ಸುಮಾರಿಗೆ ಏರ್ ಶೋಗೆ ಚಾಲನೆ ಸಿಗಲಿದೆ. ಗಿನ್ನಿಸ್ ದಾಖಲೆಗಾಗಿ 6,000 ಕಿಲೋಮೀಟರ್ ದೂರ ಓಡ್ತಾ ಇರುವ ಸೋಫಿಯಾಗೆ ಸಚಿವ ನಾರಾಯಣ್ ಕೂಡ ಸ್ವಾಗತಿಸಿದರು. ವಿಧಾನಸೌಧದ ಕೆಂಗಲ್ ಪ್ರತಿಮೆ ಎದುರು ಸೋಫಿಯಾರನ್ನ ಸ್ವಾಗತಿಸಿ ಗೌರವಿಸಲಾಯಿತು. ಡಿಸೆಂಬರ್ 16ರಂದು ಇಂಡಿಯಾ ಗೇಟ್ನಿಂದ ಓಟ ಆರಂಭಿಸಿರುವಂತಹ ಸೋಫಿಯಾ 135 ದಿನಗಳಲ್ಲಿ ಗುರಿ ತಲುಪಲಿದ್ದಾರೆ. ಹೀಗಾಗಿ ಸೋಫಿಯಾಗೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ನಾರಾಯಣ್ ಗೌಡ ಶುಭ ಕೋರಿ ಬೀಳ್ಕೊಟ್ರು. ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಅಂತ ಹೇಳಿದ ನಳಿನ್ ಕುಮಾರ್ ಕಟೀಲ್ಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದು ಹೇಗೆ? ಬಿಜೆಪಿ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ ಅಂತ ಹೇಳಿದ್ದು ಯಾರು? ತುಮಕೂರಿನಲ್ಲಿ ನಡೆದ ಕೊಲೆ ಕೇಸ್ ಸವಾಲಾಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಚಿತ್ರದುರ್ಗದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಭ್ರಷ್ಟಾಚಾರ ಎಂದಿದ್ದ ಕಟೀಲ್ಗೆ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಬಿಜೆಪಿ ಸರ್ಕಾರ ಅಂತ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಕೊರೋನಾ ವಿಚಾರದಲ್ಲೂ ಹಣ ಲೂಟಿ ಮಾಡಿದ್ದಾರೆ. ಕೇಂದ್ರದಿಂದ ವರ್ಸ್ಟ್ ಬಜೆಟ್, ಜನರಿಗೆ ಉತ್ಸಾಹ ಇಲ್ಲ, ರೈತ, ಕಾರ್ಮಿಕ, ಸರ್ಕಾರಿ ನೌಕರರು ಸೇರಿ ಎಲ್ಲಾ ವರ್ಗಕ್ಕೆ ತೊಂದರೆಯಾಗಿದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಭಾರಿ ಏರಿಕೆಯಾಗಿದೆ ಅಂತ ಬಿಜೆಪಿ ವಿರುದ್ಧ ಡಿಕೆಶಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದಂತಹ ಡಿಕೆಶಿ ಬಿಜೆಪಿ ಆಡಳಿತದ ವಿರುದ್ಧ ಜನರು ರೊಚ್ಚಿಗೆದ್ದಿದ್ದಾರೆ. ಯಾಕೆ ಸುಮ್ಮನೆ ಕುಳಿತಿದ್ದೀರಿ ಎಂದು ಜನ ನಮಗೆ ಕರೆ ಮಾಡಿ ಕೇಳ್ತಿದ್ದಾರೆ. ಹೀಗಾಗಿ ಬೆಲೆ ಏರಿಕೆ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ನಾಳೆ ಹೋರಾಟದ ರೂಪುರೇಷೆ ಘೋಷಣೆ ಮಾಡ್ತೀವಿ ಅಂತ ಡಿಕೆಶಿ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತುಂಬಾಡಿ ಬಳಿ ನಡೆದಿದ್ದ ಕೊಲೆ ಕೇಸ್ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ. ಜನವರಿ 25ರಂದು ಬೆಳಗ್ಗೆ ಬೆಂಗಳೂರು ಮೂಲದ ನಿಸಾರ್ ಅಹಮದ್ ಎಂಬಾತನನ್ನ ಚುಚ್ಚಿ ಹತ್ಯೆ ಮಾಡಲಾಗಿದ್ದು, 25 ವರ್ಷದ ಯುವಕ ಪಕ್ಕಾ ಪ್ಲಾನ್ ಮಾಡಿ ಕೊಲೆ ಮಾಡಿದಂತಹ ಶಂಕೆ ಇತ್ತು. ಪೊಲೀಸರಿಗೆ ಚಾಲೆಂಜ್ ಆಗಿದೆ. ಕೊರಟಗೆರೆ ಮಧುಗಿರಿ ಟೋಲ್ನಲ್ಲಿ ಕಾರು ಪಾಸ್ ಆಗಿರುವ ಸಿಸಿಟಿವಿ ದೃಶ್ಯಾವಳಿ ಲಭ್ಯವಿದ್ದರೂ ಆರೋಪಿ ಪತ್ತೆ ಕಾರ್ಯ ಸಾಹಸವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಕ್ರಾಸ್ ಬಳಿ ಗಾಂಜಾ ಮಾರಾಟದ ಓರ್ವನನ್ನು ಬಂಧಿಸಲಾಗಿದೆ. ಆಂಧ್ರ ಮೂಲದ ಆರೋಪಿ ಪೆದ್ದಬಾಬು ಎಂಬಾತನಿಂದ 15 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಸೂಲಿಬೇಲೆ ಠಾಣೆ ಪೊಲೀಸರು ದಾಳಿ ಮಾಡಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸೂರಿಕುಮೇರು ಬಳಿ ಗ್ಯಾಸ್ ಟ್ಯಾಂಕರ್ ಒಂದು ಪಲ್ಟಿ ಹೊಡೆದಿದೆ. ನಿಯಂತ್ರಣ ತಪ್ಪಿ ರಸ್ತೆ ಮಧ್ಯೆ ಟ್ಯಾಂಕರ್ ಮಗುಚಿದ್ದು ಅದೃಷ್ಟವಶಾತ್ ಗ್ಯಾಸ್ ಸೋರಿಕೆ ತಪ್ಪಿದೆ. ಸ್ಥಳಕ್ಕೆ ವಿಟ್ಲ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಟ್ಯಾಂಕರ್ ಮಗುಚಿದ್ರಿಂದ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. ಕೆಲ ಹೊತ್ತು ಸಂಚಾರ ಅಸ್ತವ್ಯಸ್ತವಾಗಿತ್ತು. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಕಸದ ವಾಹನಗಳ ಬ್ಯಾಟರಿ ಕದ್ದಿದ್ದ ಆರೋಪಿಯೊಬ್ಬನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪಾಲಿಕೆ ವಾಹನ ಚಾಲಕನಾಗಿರುವ ಆರೋಪಿ ಪ್ರಭು ಕ್ಯಾನ್ಕಟ್ಟಿ ಎಂಬಾತ ಬ್ಯಾಟರಿ ಕದ್ದಿದ್ದ 9 ವಾಹನಗಳ ಬ್ಯಾಟರಿ ಎಗರಿಸಿದ್ದ. ಅನ್ನ ಹಾಕಿದ ಪಾಲಿಕೆಗೆ ಕನ್ನ ಹಾಕಿದ ಆರೋಪಿಯನ್ನ ಕಸಬಾಪೇಟೆ ಠಾಣೆಯ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ. ದೊಡ್ಡ ಹೆಬ್ಬಾವನ್ನ ಸುರಕ್ಷಿತವಾಗಿ ರಾಯಚೂರು ನಗರದ ಮಲಿಯಾಬಾದ ಕಾದಿಟ್ಟ ಅರಣ್ಯದಲ್ಲಿ ಬಿಡಲಾಗಿದೆ. ರಾಯಚೂರು ನಗರದ ವೈಲ್ಡ್ ಲೈಫ್ ಸೊಸೈಟಿಯ ಕಾರ್ಯಕರ್ತರು ಈ ಹೆಬ್ಬಾವನ್ನ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಹಯೋಗದಲ್ಲಿ ಹೆಬ್ಬಾವು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ನಗರದೆಲ್ಲೆಡೆ ಮನೆ ಅಂಗಡಿಗಳಲ್ಲಿ ಕಾಣಿಸಿಕೊಳ್ಳುವ ಹಾವುಗಳನ್ನು ಅಲ್ತಾಫ್ ಹುಸೇನ್ ರಕ್ಷಿಸಿ ಕಾಡಿಗೆ ಬಿಡುತ್ತಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎಸ್ಸಿ, ಎಸ್ಟಿ, ಒಬಿಸಿ ಹಾಗೂ ಅಲ್ಪಸಂಖ್ಯಾತರ ವಿರೋಧಿ ನೀತಿ ಅನುಸರಿಸುತ್ತಾ ಇದೆ ಎಂದು ಬಿಎಸ್ಪಿ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ. ಬಾಗಲಕೋಟೆಯ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕೇಂದ್ರ, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕೇಂದ್ರ ಸರ್ಕಾರ ಕೃಷಿ ಮಸೂದೆ ತಿದ್ದುಪಡಿ ಮೂಲಕ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಾ ಇದೆ. ಹೀಗಾಗಿ ತಮ್ಮ ಹೋರಾಟಕ್ಕೆ ಸ್ಪಂದಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು.
ವಿಜಯ್ ಹಜಾರೆ ಕ್ರಿಕೆಟ್ ಟೂರ್ನಿಗಾಗಿ ಬಿಸಿಸಿಐ ನಡೆಸಿರೋ ಸಿದ್ಧತೆ ಏನು? ಕಿಚ್ಚ ಸುದೀಪ್ಗೆ ಮಗಳು ವಿಶ್ ಮಾಡಿದ್ದು ಹೇಗೆ? ವ್ಯಂಗ್ಯ ಚಿತ್ರ ಕಾರಣ ಕಥೆಯನ್ನ ಹೇಳೋಕೆ ಬರ್ತಿರೋ ಕಲಾವಿದ ಯಾರು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯನ್ನ ಯಶಸ್ವಿಯಾಗಿ ನಡೆಸಿರುವ ಬಿಸಿಸಿಐ ವಿಜಯ್ ಹಜಾರೆ ಟೂರ್ನಿ ನಡೆಸಲು ಸಜ್ಜಾಗಿದೆ. ಏಕದಿನ ರಣಜಿ ಎಂದೇ ಫೇಮಸ್ ಆಗಿರೋ ವಿಜಯ್ ಹಜಾರೆ ಟೂರ್ನಿ ಇದೇ 18ರಂದು ನಡೆಯಲಿದೆ. ಬೆಂಗಳೂರು, ಮುಂಬೈ, ಬರೋಡಾ, ಕೋಲ್ಕತಾ, ಇಂದೋರ್ನಲ್ಲಿ ಲೀಗ್ ಪಂದ್ಯಗಳು ನಡೆಯುವ ಸಾಧ್ಯತೆ ಇದೆ. ವಿಜಯ್ ಹಜಾರೆ ಪಂದ್ಯಾವಳಿಯಂತೆ ವನಿತಾ ಏಕದಿನ ಸರಣಿಯನ್ನು ನಡೆಸಲು ಬಿಸಿಸಿಐ ಆಯೋಜಿಸಲಿದೆ. ಈ ಟೂರ್ನಿ ಕೂಡ ಫೆಬ್ರವರಿ 18ರಿಂದಲೇ ಆರಂಭ ಆಗಲಿದ್ದು ವಿಜಯವಾಡ, ಹೈದರಾಬಾದ್ ಮತ್ತು ಪುಣೆಯಲ್ಲಿ ಪಂದ್ಯಗಳು ನಡೆಯಲಿದೆ. ಇದೇ ಮೊದಲ ಬಾರಿಗೆ ವನಿತೆಯರ ವಿಜಯ್ ಹಜಾರೆ ಟೂರ್ನಿಯನ್ನು ಆಯೋಜನೆ ಮಾಡಲಾಗಿದೆ. ತಮಿಳುನಾಡು ಕ್ರಿಕೆಟ್ ಮಂಡಳಿ ಪ್ರೇಕ್ಷಕರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಇಂಗ್ಲೆಂಡ್ ದ್ವಿತೀಯ ಟೆಸ್ಟ್ ಪಂದ್ಯಕ್ಕೆ 50% ಪ್ರೇಕ್ಷಕರ ಹಾಜರಾತಿಗೆ ಒಪ್ಪಿಗೆ ನೀಡಲಾಗಿದೆ. ಹೊಸ ಕೋವಿಡ್ ನಿಯಮಗಳ ಅನುಸಾರವಾಗಿ ಅರ್ಧದಷ್ಟು ಪ್ರೇಕ್ಷಕರಿಗೆ ಮೈದಾನಕ್ಕೆ ಪ್ರವೇಶ ನೀಡಲಾಗುತ್ತದೆ. ಮಾಧ್ಯಮ ಸಿಬ್ಬಂದಿಗೂ ಮೈದಾನಕ್ಕೆ ಪ್ರವೇಶ ಕಲ್ಪಿಸಲಾಗಿದೆ. ಕೊರೋನಾ ನಡುವೆ ಒಲಿಂಪಿಕ್ಸ್ ಆಯೋಜಿಸುವ ದೃಢ ಸಂಕಲ್ಪ ಹೊಂದಿರುವುದಾಗಿ ಜಪಾನ್ ಪ್ರಧಾನಿ ಯೋಶಿಹಿಡೆ ಸುಗಾ ಹೇಳಿದ್ದಾರೆ. ಜಾಗತಿಕ ಒಗ್ಗಟ್ಟು ಹಾಗೂ ಸಾಂಕ್ರಾಮಿಕ ಪಿಡುಗಿನ ವಿರುದ್ಧ ಮಾನವನ ವಿಜಯದ ಸಂಕೇತವಾಗಿ ಈ ವರ್ಷದ ಟೋಕಿಯೋ ಒಲಿಂಪಿಕ್ಸ್ ಆಯೋಜಿಸುವ ದೃಢ ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಅಂತ ಸುಗಾ ಹೇಳಿದ್ದಾರೆ. ಇಂಗ್ಲೆಂಡ್ ನಾಯಕ ಜೋ ರೂಟ್ ಚೆನ್ನೈನ ಮೊದಲ ಟೆಸ್ಟ್ ಪಂದ್ಯದ ಮೂಲಕ 100ನೇ ಟೆಸ್ಟ್ ಪಂದ್ಯವಾಡಿದ ಮೈಲುಗಲ್ಲೊಂದನ್ನು ಬರೆಯಲಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ 4 ವರ್ಷಗಳ ಹಿಂದೆ ನಾಗ್ಪುರದಲ್ಲಿ ಟೆಸ್ಟ್ ಕ್ಯಾಪ್ ಧರಿಸಿದ್ದ ರೂಟ್ 50ನೇ ಪಂದ್ಯವನ್ನು ಭಾರತದಲ್ಲೇ ಆಡಿದ್ರು. ಇದೀಗ 100ನೇ ಪಂದ್ಯವನ್ನು ಚೆನ್ನೈನಲ್ಲಿ ಆಡಲಿದ್ದಾರೆ. ದುಬೈನ ಬುರ್ಜ್ ಖಲೀಫಾದಲ್ಲಿ ಶಾರುಖ್ ಖಾನ್ ಅಭಿನಯದ ಪಠಾನ್ ಸಿನಿಮಾದ ಫೈಟ್ ಸೀಕ್ವೆನ್ಸ್ ಶೂಟಿಂಗ್ ಮಾಡಲಾಗಿದೆಯಂತೆ. ವಿಶೇಷ ಅಂದ್ರೆ ಈ ಎತ್ತರದ ಕಟ್ಟಡದಲ್ಲಿ ಶೂಟಿಂಗ್ ಮಾಡಿರೋ ಸ್ಪೆಷಲ್ ಸಿನಿಮಾ ಇದಾಗಿರುತ್ತೆ. ಸಿದ್ಧಾರ್ಥ್ ಆನಂದ್ ಆಕ್ಷನ್ ಕಟ್ ಹೇಳಿರೋ ಸಿನಿಮಾ ಇದಾಗಿದೆ. ಸ್ಯಾಂಡಲ್ವುಡ್ ನಟ ಇಶಾನ್ ನಟಿಸಿ ಪವನ್ ಒಡೆಯರ್ ಆಕ್ಷನ್ ಕಟ್ ಹೇಳ್ತಾ ಇರೋ ರೆಮೋ ಸಿನಿಮಾದ ಕಲರ್ಫುಲ್ ಸಾಂಗ್ ಶೂಟಿಂಗ್ ಮಾಡ್ತಿದೆ ಚಿತ್ರತಂಡ. ಅಂದಹಾಗೆ 1.5 ಕೋಟಿ ವೆಚ್ಚದ ಅದ್ಧೂರಿ ಸೆಟ್ನಲ್ಲಿ ರೆಮೋ ಇಂಟ್ರೊಡಕ್ಷನ್ ಸಾಂಗ್ ಶೂಟ್ ಮಾಡಲಾಗ್ತಿದೆಯಂತೆ. ವ್ಯಂಗ್ಯ ಚಿತ್ರಕಾರನ ಕಥೆಯನ್ನ ವಿಭಿನ್ನವಾಗಿ ಹೆಣೆದು ಕಲಾವಿದ ಅನ್ನೋ ಸಿನಿಮಾ ಮಾಡಿದೆ ಸ್ಯಾಂಡಲ್ವುಡ್ ನಲ್ಲೊಂದು ಚಿತ್ರತಂಡ. ಪ್ರದೀಪ್ ಸಂಭ್ರಮ್ ನಟಿಸಿ ಶಿವಾನಂದ್ ಆಕ್ಷನ್ ಕಟ್ ಹೇಳಿರೋ ಸಿನಿಮಾ ಇದಾಗಿದೆ. ಸದ್ಯ ಕಲಾವಿದ ಸಿನಿಮಾದ ಆಡಿಯೋ ಹಾಗೂ ಟ್ರೇಲರ್ ರಿಲೀಸ್ ಮಾಡಿದೆ. ಸುದೀಪ್ಗೆ ಪುತ್ರಿ ಸಾನ್ವಿ ಶುಭ ಕೋರಿದ್ದಾರೆ. ಚಿತ್ರರಂಗದಲ್ಲಿ 25 ವರ್ಷ ಪೂರೈಸಿದ್ದಕ್ಕೆ ಅಭಿನಂದನೆಗಳು ಅಪ್ಪ. ಇಂತಹ ಮೇರು ಸ್ಥಾನಕ್ಕೆ ಏರಲು ನೀವು ಬಹಳ ಪರಿಶ್ರಮ ಪಟ್ಟಿದ್ದೀರಿ, ಸಾಕಷ್ಟು ಅನುಭವಿಸಿದ್ದೀರಿ. ಆದರೆ ಕೊನೆಗೆ ನೀವು ಹೊಳಿತಾನೆ ಬಂದಿದ್ದೀರಿ. ನಿಮ್ಮ ಈ ಸಾಧನೆ ಬಗ್ಗೆ ನನಗಿಂತಲೂ ಹೆಚ್ಚು ಹೆಮ್ಮೆ ಪಡುವವರು ಬೇರ್ಯಾರೂ ಇಲ್ಲ. ನೀವು ಊಹಿಸುವುದಕ್ಕಿಂತಲೂ ನಾನು ನಿಮ್ಮನ್ನ ಹೆಚ್ಚು ಪ್ರೀತಿಸ್ತೇನೆ ಅಂತ ಸಾನ್ವಿ ಬರೆದುಕೊಂಡಿದ್ದಾರೆ. ಇದು ಇವತ್ತಿನ ನ್ಯೂಸ್ ಟಾಪ್ನಲ್ಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.